ಅದಕ್ಕೆ ಸ್ವಲ್ಪ ಮನಸ್ಸು ವಿಸ್ತಾರ ಆಗಬೇಕು. ಯು ಹ್ಯಾವ್ ಟು ಕಮ್ ಇನ್ ಟು ದಟ್ ಮೋಡ್. ಸ್ವಲ್ಪ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ದಟ್. ಆಯಿತಾ? ಬಟ್ಟೆ ಒಂದು ನಮ್ಮದು ಅಷ್ಟೇ, ಇನ್ನೆಲ್ಲ ಪರಮಾತ್ಮಂದೆ. ಅದು ನಮ್ಮ ಮನಸ್ಸಿಗೆ ಬರುತ್ತೆ, ಈ ಒಂದು ಬಟ್ಟೆ ಹಾಕೋಬೇಕು ಅಂತ ಮನಸ್ಸಿಗೆ ಬರುತ್ತೆ, ಬಟ್ಟೆ ನಮ್ಮದು. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಎಲ್ಲ ನಮಗೆ ಮಾಡ್ಕೋತೀವಿ. ನಾವೊಂದು ಶರ್ಟ್ ತೊಗೋಬೇಕು, ನಾವೊಂದು ಪ್ಯಾಂಟ್ ತೊಗೋಬೇಕು, ನಾವೊಂದು ಪಂಚೆ ತೊಗೋಬೇಕು. ದಟ್ಸ್ ಆಲ್ ವಿ ಆರ್ ಪರ್ಮಿಟೆಡ್. ಎನಿಥಿಂಗ್ ಮೋರ್ ದೆನ್ ದಟ್, ಸ್ಪಿರಿಚುಯಾಲಿಟಿ ಟೆಲ್ಸ್ ಅಸ್ ಡೋಂಟ್ ಡೂ ದಟ್. ಸೊ ಮಿಕ್ಕಿದೆಲ್ಲ ಏನಾಗುತ್ತೆ ಅಂದಾಗ ಶೇಖರಣೆ ಮಾಡ್ದಂಗೆ ಆಗುತ್ತೆ. ಅದರಲ್ಲಿ ಇನ್ನೊಂದು ಕಾದೆ ಬೇರೆ ಇದೆ, ಯು ಸೇವ್ ಫಾರ್ ದ ರೈನಿ ಡೇ. ಇನ್ಯಾರನ್ನ ಕೇಳೋದು? ನಾವು ನಮ್ಮ ದುಡ್ಡು ಸಂಪಾದನೆ ಮಾಡಿ ಅದರಲ್ಲಿ ಒಂದು 4 ಪೈಸೆ ಉಳಿಸ್ಕೊಂಡ್ರೆ ನಮಗೆ ಉಂಟು. ಓಕೆ, ಸೊ ಆದ್ದರಿಂದ ಯು ಹ್ಯಾವ್ ಟು ವರ್ಕ್ ಅ ವೆರಿ ಥಿನ್ ಲೈನ್. ಒಂದು ನೈಫ್ ಎಡ್ಜ್ನಲ್ಲಿ ಜೀವನ ಮಾಡಬೇಕಾಗತ್ತೆ. ಬಟ್ ಮೈಂಡ್ ವಿಶಾಲವಾಗಿ ಇಟ್ಕೊಂಡ್ರೆ ದೇವರ ಕೃಪೆ ಹೇಗೋ ಬರುತ್ತೆ. ನಮ್ಮನ್ನು ಹುಟ್ಟಿಸಿರೋದು ಭಗವಂತ, ನಾಳೆ ಕರ್ಕೊಂಡು ಹೋಗೋದು ಅವನೇ ಭಗವಂತ. ನಾವು ಯಾಕೆ ಕರ್ಮದಲ್ಲಿ ಹಾಕಿರೋದು? ನಾವು ಕರ್ಮದಲ್ಲಿರೋ ಬದಲು ಧರ್ಮದಲ್ಲಿರೋಣ ಅಂತ ಮನಸ್ಸಿಗೆ ಬರುತ್ತೆ. ಆ ಧರ್ಮನೇ ನಮ್ಮನ್ನು ಕಾಪಾಡೋದು. ಎಲ್ಲ ಭಾಷೆಗಳಲ್ಲೂ ಧರ್ಮನೇ ಕಾಪಾಡೋದು ಅಂತ ಹೇಳ್ತಾರೆ. ನಾವು ಏನು ಉಳಿಸ್ಕೊಂಡು ಹೋಗ್ತೀವೋ ಅಂದರೆ ಧರ್ಮನೇ ನಾವು ಉಳಿಸ್ಕೊಂಡು ಹೋಗೋದು. ನಾವು ಇಲ್ಲಿಂದ ಸತ್ತಾದ ಮೇಲೆ ನಾವು ನಮ್ಮ ಜೊತೆಗೆ ಬರೋದು ನಮ್ಮ ಧರ್ಮ ಒಂದೇ. ಅದೇ ನಾವು ಮಹಾಭಾರತದ ಕಥೆಗಳಲ್ಲಿ ನಾವು ನೋಡ್ತೀವಿ ಅಲ್ವಾ? ಆ ಧರ್ಮರಾಯಂಗೆ ಕೊನೆಯಲ್ಲಿ ಇದ್ದಿದ್ದು ನಾಯಿ ಅಷ್ಟೇ. ಅವನು ಹೇಳ್ತಾನೆ, ನಾನು ನಾಯಿನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಅಲ್ವಾ? ಸೊ ಈ ಕಥೆಗಳೆಲ್ಲ ಏನಾಗುತ್ತೆ ಅಂದರೆ ವಿ ಹ್ಯಾವ್ ಟು ಲುಕ್ ಎಟ್ ವಾಟ್ ಆ್ಯಂಡ್ ಹೌ ಮಚ್ ವಿ ಕ್ಯಾನ್ ಹೋಲ್ಡ್ ಆ್ಯಂಡ್ ಹೌ ಮಚ್ ವಿ ಕ್ಯಾನ್ ಪೊಸೆಸ್. ಎಷ್ಟು ನಾವು ಹಿಡ್ಕೋಬೋದು, ಎಷ್ಟು ನನ್ನಿಂದ ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ, ಏನಿಲ್ಲ. ನಾವು ಮಾಡ್ಕೊಳ್ಳೋದೇನು ಅಂದರೆ ನಾವು ಜನರ ಮೇಲೆ ಇಟ್ಕೊಂಡಿರೋತಕ್ಕಂಥ ವಿಶ್ವಾಸ. ಆ ವಿಶ್ವಾಸನ ನಾವೇನು ಹೇಳ್ತೀವಿ ಅಂದಾಗ ಇಂಗ್ಲೀಷ್ನಲ್ಲಿ ಗುಡ್ ವಿಲ್ ಅಂತ ಹೇಳ್ತೀವಿ. ವಾಟ್ ವಿ ಕ್ಯಾರಿ ಅವರ್ ಸೆಲ್ಸ್ ಈಸ್ ಗುಡ್ ವಿಲ್, ಇನ್ನೇನಿಲ್ಲ. ನಮ್ಮನ್ನು ಜನ ನೋಡಿ ಮಾತಾಡ್ತಾರೆ, ನಾವು ಇಬ್ಬರು ಒಳ್ಳೆಯ ಮನುಷ್ಯನ ನೋಡಿ ಮಾತಾಡ್ತೀವಿ ಅಲ್ವಾ? ಪರಸ್ಪರ ನಮ್ಮ ಸ್ಪಂದನನ ಹಂಚ್ಕೋತೀವಿ. ಸೊ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ವಿಶಾಲವಾಗಿ ಇದೆಲ್ಲ ಏನಾಗೋಗಿದೆ ಅಂದರೆ ಯು ಆರ್ ಟ್ರೈನ್ಡ್ ಲೈಕ್ ಅ ಬಾಯ್. ಸಣ್ಣ ವಯಸ್ಸಿಂದನೋ 5 ವರ್ಷ 6 ವರ್ಷದಿಂದನೋ ಇದು ನಂದು 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 ಅಂತ ಟ್ರೈನ್ ಆಗೋಗ್ಬಿಟ್ಟಿದೆ. ಅದು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಸರ್ಕಮ್ಸ್ಟೆನ್ಸಸ್ ಆ ಥರ, ನೀವು ತಂದೆ ತಾಯಿನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಅವ್ರಿಗೂ ಆ ಥರ ಸರ್ಕಮ್ಸ್ಟೆನ್ಸಸ್ ಇದ್ದಿದ್ದರಿಂದ ಅವ್ರು ನಿಮ್ಮನ್ನು ಟ್ರೈನ್ ಮಾಡಿದ್ದಾರೆ. ಈಗ ನಿಮಗೂ ಅದೇ ಸರ್ಕಮ್ಸ್ಟೆನ್ಸಸ್ ಇದ್ದರೆ ನೀವು ನಿಮ್ಮ ಮಗಳನ್ನ ಟ್ರೈನ್ ಮಾಡೋಕ್ಕೆ ಹೊರಡ್ತೀರಿ ಅಲ್ವಾ? ಸೊ ಅವಳು ಕಷ್ಟ ಸುಖನ ನೋಡಿದ್ದಾಳೆ. ನೀವು ನಿಮ್ಮ ಕಷ್ಟ ಸುಖನ ಅವಳು ನೋಡಿದ್ದಾಳೆ. ಅವಳು ನಿಮ್ಮ ಕಷ್ಟ ಸುಖ, ನಿಮ್ಮ ಮೈಥಿಲಿ ಕಷ್ಟ ಸುಖನ ಅವಳು ನೋಡಿದ್ದಾಳೆ. ಸೊ ಆದ್ದರಿಂದ ಶಿ ನೋಸ್ ಎಲ್ಲಿ ನಾನು ಐ ಹ್ಯಾವ್ ಟು ಸ್ಟಾಪ್, ಎಲ್ಲಿ ನಾನು ಮುಂದುವರಿಸ್ಬೇಕು ಅಂತ ಅದನ್ನು ಮಾಡ್ತಾಳೆ. ಸೊ ಐ ಆಮ್ ಶ್ಯೂರ್ ಯು ವಿಲ್ ಕಮ್ ಔಟ್ ಆಫ್ ದಟ್. ಬಟ್ ನಾನು ನಂದು ನನ್ನಿದ ಅನ್ನೋದು ನಿಮಗೆ ಬಾಲ್ಯದಿಂದನೇ ಟ್ರೈನ್ ಆಗೋಗಿದೆ. ಅದು ಬಿಕಾಸ್ ಆಫ್ ಸರ್ಕಮ್ಸ್ಟೆನ್ಸಸ್. ನಿಮಗೆ ಆ ವಿಸ್ಡಮ್ ಕಡೆಗೆ ಹೋಗಿಲ್ಲ. ನಾನು ಹೇಳಿದಲ್ಲ, ನಿಮ್ಮ ತಂದೆ ತಾಯಿ ತಪ್ಪಲ್ಲ, ಅದು ನಿಮ್ಮ ಫ್ಯಾಮಿಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸರ್ಕಮ್ಸ್ಟೆನ್ಸಸ್, ಆ ಸನ್ನಿವೇಶಗಳು ಆ ಥರ ಆಗಿದೆ ಜೀವನದಲ್ಲಿ. ಎಲ್ಲರಿಗೂ ಹಂಗೆ ಆಗಿದೆ. ನಿಮಗೆ ಈಗಾಗಿದೆ, ಇನ್ನೊಬ್ಬರಿಗೆ ಇಲ್ಲ ಬಂದಿರೋರಿಗೆಲ್ಲರೂ ಅವ್ರಿಗೆ ತಂದೆ ಕಾಲದಲ್ಲಾಗಿರುತ್ತೆ, ಇಲ್ಲ ಅವರ ತಾತನ ಕಾಲದಿಂದ ಇರುತ್ತೆ. ಅಥವಾ ಇನ್ನು ಮುಂದಕ್ಕೆ ಬರೋತಕ್ಕಂಥ ಮಕ್ಕಳುಗಳಿಗೆ ಆ ಥರ ಸನ್ನಿವೇಶ. ಬಿಕಾಸ್ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್. ನೀವು ಏನೇ ಮಾಡಿದ್ರೂ ಹಿಸ್ಟ್ರಿ ವಿಲ್ ರಿಪೀಟ್ ಇಟ್ ಸೆಲ್ಫ್. ಇವತ್ತಿನ ಕಷ್ಟ ನಾಳೆ ಸುಖ, ನಾಳೆ ಇನ್ಯಾರು ಸುಖ ಇದ್ದರೆ ನಾಡಿದವ್ರಿಗೆ ಕಷ್ಟ. ಅದು ಸೈನ್ ವೇವ್
ದಟ್ ಈಸ್ ಹೌ ದ ವರ್ಲ್ಡ್ ಇಸ್. ಅದು ಈ ಕಲಿಯುಗದಲ್ಲಿ ಏನಾಗುತ್ತೆ ಅಂದರೆ ಬೇಗ ಧರ್ಮ ಕರ್ಮ ಬೇಗ ಎಫೆಕ್ಟ್ ಆಗುತ್ತೆ. ಧರ್ಮ ಸ್ವಲ್ಪ ಲೇಟು. ಧರ್ಮಕ್ಕೆ 9 ದಿವಸ ಕಾಲ, ಕರ್ಮಕ್ಕೆ ಕ್ಷಣವೇ ಕಾಲ, ಮರುಕ್ಷಣವೇ ಕಾಲ ಕರ್ಮಕ್ಕೆ. ಅದರ ಫಲ ಎಲ್ಲ ಮರುಕ್ಷಣವೇ ಬರುತ್ತೆ. ಧರ್ಮಸೂತ್ರದಲ್ಲಿರೋದೇ ಅದು. ಓಕೆ, ಅದನ್ನು ಇಂಗ್ಲೀಷ್ನಲ್ಲಿ ಜನ ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ತಾರೆ. ಯು ಎಕ್ಸ್ಪೀರಿಯನ್ಸ್ ಇನ್ಸ್ಟಂಟ್ ಕರ್ಮ ಅಂತ ಹೇಳ್ತಾರೆ ಹೊರದೇಶದಲ್ಲಿ ಅನ್ಕೋ. ಏನೋ ಹಿಂಗೆ ಮಾಡಿ ಹಿಂಗೆ ತಿರುಗ್ದ್ಯಾ, ನೆಕ್ಸ್ಟ್ ಮೂಮೆಂಟ್ ಈ ಕಡೆ ಅದರ ಫಲ ಬಂದ್ಬಿಟ್ಟಿರುತ್ತೆ. ಇಟ್ಸ್ ಇನ್ಸ್ಟಂಟ್ ಕರ್ಮ ಅಂತ ಪ್ರತೀತಿ ಇರುತ್ತೆ. ಎಸ್ಪೆಷಲಿ ಹೊರದೇಶಗಳಲ್ಲಿ ದೇ ಆಲ್ವೇಸ್ ಕಾಲ್, you do something in the next moment or within the same day, you will experience instant karma. Okay, so you have to broaden your mind, your mental status. ಅದು ಮಾಡಿದ್ರೆ ಸರಿ ಹೋಗುತ್ತೆ. ಅದಕ್ಕೇನಿಲ್ಲ, ಅದು ಇಷ್ಟೇ ಸಿಂಪಲ್. ಗುರುವೇ ಸರ್ವವು, ಮನೆ ದೇವರೇ ಸರ್ವವು. ಮನೆ ದೇವ್ರನ್ನ ಗುರು ಮೂಲಕ, ಗುರು ಮನೆ ದೇವರ ಮೂಲಕ. ಎಲ್ಲರೂ ಒಂದು ಕಡೆ ಯು ಹ್ಯಾವ್ ಟು ಗೋ ಆ್ಯಂಡ್ ಸ್ಟಿಕ್ ಯುವರ್ ಸೆಲ್ಫ್ ಟು ದ್ಯಾಟ್ ಫೀಲಿಂಗ್. ಸೊ ನಾನು ಯಾವಾಗಲೂ ಅನ್ಕಂಡೀಷ್ನಲ್ ಲವ್ ಅಂತ ಹೇಳ್ತೀನಿ ನೋಡಿ. ದಿಸ್ ಇಸ್ ದ ರೈಟ್ ಟೈಮ್ ವೇರ್ ಯು ಕ್ಯಾನ್ ಎಕ್ಸಸೈಸ್ ಅನ್ಕಂಡೀಷ್ನಲ್ ಲವ್. ಏನೂ ಆಗಲ್ಲ. ಓಕೆ, ಸೊ ಅದನ್ನು ಅಂದರೆ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ವಿಷಿಯಸ್ ಸೈಕಲ್. ಓಕೆ, ಸೊ ದೇವ್ರನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ಊದ್ಕಡ್ಡಿ ಗಿದ್ಕಡ್ಡಿ ಎಲ್ಲ ಮಾಡ್ತೀರಲ್ಲಪ್ಪ ನಿಮ್ಮ ಪ್ರಾರ್ಥನೆ, ಆ ಪ್ರಾರ್ಥನೆಯಲ್ಲಿ ಇದು ನನ್ನ ಮೈಂಡಿಂದ ಈ ಫೀಲಿಂಗ್ನ ತೆಗೆದುಬಿಡು. ಯು ಆರ್ ಪೊಸೆಸಿವ್ ಆಫ್ ಸಮಥಿಂಗ್. ಏನು ಪೊಸೆಸಿವ್ ಅಂದರೆ ಅ ರಾಂಗ್ ಥಾಟ್. ಯು ಆರ್ ಪೊಸೆಸಿವ್ ಫಾರ್ ಅ ರಾಂಗ್ ಥಾಟ್. ನಿಮ್ಗೆ ಅನ್ಕಂಡೀಷ್ನಲ್ ಲವ್ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಪ್ಲೀಸ್ ಗಿವ್ ಮೀ ಬ್ಯಾಕ್ ಮೈ ಅನ್ಕಂಡೀಷ್ನಲ್ ಲವ್. ದ ಡೇ ಐ ವಾಸ್ ಬಾರ್ನ್ ಯು ಹ್ಯಾವ್ ಗಿವನ್ ಮೀ ಅನ್ಕಂಡೀಷ್ನಲ್ ಲವ್. ನೌ ಪುಟ್ ಮೀ ಬ್ಯಾಕ್ ಇನ್ ದಟ್ ಮೋಡ್ ಆಫ್ ಅನ್ಕಂಡೀಷ್ನಲ್ ಲವ್. Okay, then you will see, when you do this kind of a prayer, within 7 days you will get fantastic results. ಇದಕ್ಕೇನು ಪರಿಹಾರ ಇಲ್ಲ. You have to take out that subconscious thought which is bothering you from your past. You have been trained in that way. So I am come out of the training. ಈ ಟ್ರೈನಿಂಗ್ ಆಗ್ಬಿಟ್ರೆ ಏನಾಗುತ್ತೆ, ಎಲ್ಲ ಥರ ಫೀಲಿಂಗ್ಸು, ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಬರುತ್ತೆ. ಸೊ ಯು ವಿಲ್ ಬಿಕಮ್ ಸೆಲ್ಫಿಶ್, ಸೋ ಮೆನಿ ಥಿಂಗ್ಸ್ ಬರುತ್ತೆ. ಓಕೆ, ಸೊ ಜಸ್ಟ್ ಐ ವಾಂಟ್ ಟು ಬಿ ದ ವೇ ಐ ಹ್ಯಾವ್ ಬಾರ್ನ್. ಓಕೆ, ಇದೆಲ್ಲ ನಮ್ಮ ತಂದೆ ತಾಯಿ ಈ ಥರದ್ದೆಲ್ಲ ಕಂಡೀಷನ್ ಮಾಡಿಬಿಟ್ಟಿದ್ದಾರೆ. ಸೊ ದೇ ಹ್ಯಾವ್ ಮೇಡ್ ಮೀ ಅಗ್ರೆಸಿವ್, ಮೆಂಟಲಿ ಅಗ್ರೆಸಿವ್, spiritually aggressive. So please remove my mental aggressiveness or mental aggression and spiritual aggression, so that let there be unconditional love from me and let me receive only unconditional love. ಹಾಗೆ ಒಂದು ದಿನಕ್ಕೆ 2 ಸಲ ಪೂಜೆ ಮಾಡಿದ್ರೆ ಅಥವಾ 1 ಸಲ ಪೂಜೆ ಮಾಡಿದಾಗ ಲೆಟ್ ಮೀ ಎಂಜಾಯ್ unconditional love. Love begets love. Dharma begets dharma. ಸೊ ಆದ್ದರಿಂದ ಎಲ್ಲರ ಹತ್ರನೂ ಮತ್ತೆ ನಿಮಗೆ ಯು ಆರ್ ಅ ಗುಡ್ ಮ್ಯಾನ್, ಬಟ್ ಮೆನಿ ಆಫ್ ದೆಮ್ ವಿಲ್ ಅಂಡರ್ಸ್ಟ್ಯಾಂಡ್ ಯು ಆರ್ ಓನ್ಲಿ ವೆರಿ ರಿಸರ್ವ್ಡ್ ಅಂತ. ಯು ಆರ್ ನಾಟ್ ರಿಸರ್ವ್ಡ್ ಅಕಾರ್ಡಿಂಗ್ ಟು ಮೀ. ಯಾಕಂದರೆ ನಾನು ಸಾಕಷ್ಟು ನಿಮ್ಮ ಜೊತೆ ಮೂವ್ ಮಾಡಿದ್ದೀನಿ. ಸೊ ಐ ಡೋಂಟ್ ಸಿ ಯು ರಿಸರ್ವ್ಡ್. ಓಕೆ, ನಿಮ್ಗೇನಾಗಿದೆ ಅಂದರೆ ದಟ್ ಅನ್ಕಂಡೀಷ್ನಲ್ ಲವ್ ಯು ಆರ್ ನಾಟ್ ಏಬಲ್ ಟು ಟ್ರಿಗರ್ ಇಟ್. ಸೊ ವೆನ್ ಯು ಡೂ ಅ ಪೂಜಾ, ಇಟ್ ಕ್ಯಾನ್ ಬಿ ಉತ್ಕಡ್ಡಿ ಪೂಜಾ, ಇಟ್ ಕ್ಯಾನ್ ಬಿ ಎನಿ ಪೂಜಾ, ಯು ಆಸ್ಕ್ ಮದರ್ ಟು ರಿಸ್ಟೋರ್ ಬ್ಯಾಕ್ ದ ಅನ್ಕಂಡೀಷ್ನಲ್ ಲವ್ ವಿತ್ ವಾಟ್ ಶಿ ಹ್ಯಾಸ್ ರಿಸ್ಟೋರ್ಡ್ ಯು ಇನ್ ಕ್ರಿಯೇಟಿಂಗ್ ಯು.
ಅವಳು ಸೃಷ್ಟಿ ಮಾಡಿದಾಗ ನೀನು ದೇವಿ ಕೇಳ್ಕೊಳ್ಳಿ, ಅಮ್ಮ ನಾನು ಅನ್ಕಂಡೀಷ್ನಲ್ ಲವಲ್ಲೇ ಇದ್ದಿದ್ದು, ಬಟ್ ಕಾಲಕ್ರಮೇಣ ನಾನು ಐ ಹ್ಯಾವ್ ಟ್ಯೂನ್ಡ್ ಮೈ ಸೆಲ್ಫ್ ಟು ದಿಸ್ ಕಂಡೀಷ್ನಲ್ ಲವ್. ಸೊ ಈ ಥರ ಆದಾಗ ಏನಾಗುತ್ತೆ ಅಂದರೆ, ಕಂಡೀಷ್ನಲ್ ಲವ್ ಆದರೆ ಏನಾಗುತ್ತೆ ಅಂದರೆ ತುಂಬ ಸೆಲ್ಫಿಶ್ ಆಗೋಗ್ಬಿಟ್ಟಿದೆ. ನೀವಾಗಿಲ್ಲ, ವಾತಾವರಣ ಆ ಥರ ನಿಮ್ಮನ್ನು ಮಾಡಿಸಿದೆ. ಓಕೆ, ಸೊ ವಾತಾವರಣ ಮಾಡಿಸಿದಾಗ ಟೆಲ್ ಮದರ್ let me be unconditional, so that I'll be able to accept grace and love from people. Then you will open up. ಎಲ್ಲರಿಗೂ ಅದೇ ಪ್ರಾರ್ಥನೆ. ಸೊ I pray to you, dear mother, to open myself with your grace towards unconditional love and grace, so that you are now, all of you are performing 20-30%. Sadhana, what you are doing will give you another 20-25%, so 55%. So all of you are only performing 50%. The rest 50% you are yet to get. You are born with almost 85-90%. Okay? 85%ಇಂದ 90% ಲವ್, ಗ್ರೇಸು, ಕೃಪೆ ತುಂಬಿ ತುರುಕ್ತಾ ಇದೆ. ನೋಡಿ ನೀವೇನೆ 25 ವರ್ಷ ಮುಂಚೆ ನೋಡಿ, ಒಂದು 30 ವರ್ಷ ಹಿಂದೆ ನೋಡಿ, ಆಗ ಕಂಡೀಷನ್ ಹೆಂಗಿತ್ತು ನಿಮ್ಗಳ ಕಂಡೀಷನ್? ಮೆಂಟಲ್ ಕಂಡೀಷನ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆರ್ಥಿಕ ಪರಿಸ್ಥಿತಿ ಅಲ್ಲ, ಮೆಂಟಲ್ ಕಂಡೀಷನ್ ಹೆಂಗಿತ್ತು ನಿಮ್ಮದು ಎಲ್ಲ ಅದು. You are able to get Bhagavati, Saraswati through Jnana, wisdom alla, through trained knowledge. You are able to catch all this trained knowledge. ನೀವೇನು ಪೆದ್ರಲ್ಲ, ನೀವೇನು ಬುದ್ಧು ಅಲ್ಲ. Because of circumstances you have made as a Buddha, because you are holding back. ನಿಮಗೆ ಒಂದು ಕಂಡೀಷನ್ ಬಂದ್ಬಿಡ್ತು. ನಿಮ್ಮ ಪೊಟೆನ್ಷಿಯಲ್ಲು 100ಗಿತ್ತು, ಬಟ್ ನೀವು ಅದೇ ಎಜುಕೇಷನ್ ಆಗ್ತಾ 50% ಆಯಿತು. ಅಲ್ಲಿ 50%ಇಂದ ವಾಟ್ ಎವರ್ ಬಿ ಯುವರ್ ಎಜುಕೇಷನ್, 50%ಇಂದ ಇಲ್ಲ -10%, ಇಲ್ಲ +10%. ಸೊ ಯು ಆರ್ ಓನ್ಲಿ ಆಪರೇಟಿಂಗ್ 40% to 60%, ಆ ರೇಂಜಲ್ಲೇ ವರ್ಕ್ ಆಗ್ತಿದೆ. ಆ 60%, 40 to 60% ನಿಮಗೇನು ಸಿಕ್ತೋ ಅಷ್ಟೇ. ಯು ಆಲ್ ಕಮ್ ಹಿಯರ್. ಯಾಕೆ? 60%ಇಂದ ಯು ಹ್ಯಾವ್ ಟು ಗೋ ಅಪ್ ಟು 90%. ಯು ಹ್ಯಾವ್ ದ ಪೊಟೆನ್ಷಿಯಲ್ ಆ್ಯಂಡ್ ಕೇಪಬಿಲಿಟಿ. ಓಕೆ, ಅದನ್ನು ನೀವು ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ by not letting go all the negative things. You just, when you were born up to 5 years and 6 years till your physical age, 5 ವರ್ಷ 6 ವರ್ಷದವರೆಗೂ ಎಷ್ಟು ಇನ್ನೋಸೆಂಟಾಗಿದ್ರಿ ನೀವೆಲ್ಲರೂ. 8 ವರ್ಷ ಆದಮೇಲೆ ತಾನೇ ನಿಮಗೆ ಇದೆಲ್ಲ ಶುರು ಆಯಿತು. ಬಿಕಾಸ್ ಯು ಆರ್ ಟ್ರೈನ್ಡ್ ಕಂಡೀಷ್ನಲಿ, ನಾಟ್ ಅನ್ಕಂಡೀಷ್ನಲಿ. ಯು ಆರ್ ಟ್ರೈನ್ಡ್ ಅನ್ಕಂಡೀಷ್ನಲಿ. Don't blame your parents for that. Don't blame your brothers and sisters for that. That is what we call as karma. If only you had this kind of spiritual education from the age of 6 or 7, you have always been unconditional, all of you. But ಆ ಟೈಮಲ್ಲಿ ಏನಾಯಿತು, ನಿಮ್ಮ ತಂದೆ ತಾಯಿಗಳಿಗೆ ಇಲ್ಲ ಒಳ್ಳೆಯ ವಿದ್ಯಾವಂತನಾಗಬೇಕು, ನನ್ನ ಮಗ ಒಳ್ಳೆಯ ವಿದ್ಯಾವಂತರಾಗಬೇಕು, ನನ್ನ ಮಗಳು ಒಳ್ಳೆಯ ವಿದ್ಯಾವಂತರಾಗಬೇಕು ಅಂತ ಹೇಳಿ ಈ ತಂದೆ ತಾಯಿ ಏನು ಮಾಡಿದ್ರು, ಆ ಮೈಯೆಲ್ಲ ಕಷ್ಟಪಟ್ಟು ದುಡಿದು ದೇ ಗೇವ್ ಯು ಗುಡ್ ಎಜುಕೇಷನ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.